ನನ್ನ ಹೆಸರು ಎ ವೇಣುಗೋಪಾಲ್ ಅಂತೇಳಿ. ಎ ವಿ ಟ್ರೇಡರ್ಸ್ ದೊಡ್ಡಬಳ್ಳಾಪುರದಲ್ಲಿರೋದು. ನಾನು 2016 ಜೂನ್ನಲ್ಲಿ ಈ ಬಿಸ್ನೆಸ್ಗೆ ಬಂದಿದ್ದು. ಆವಾಗ ದೊಡ್ಡಬಳ್ಳಾಪುರ ತಾಲೂಕು ರೂರಲ್ ಏರಿಯಾದಿದ್ದೆ, ಹುಲುಕುಂಟೆ. ಆವಾಗ ಹೇಮಂತ್ ಮತ್ತು ನಂದೀಶ್ ಅವರು ಬಂದು ನನಗೆ ಈ ಷಣ್ಮುಖದ ಇಂಟ್ರೊಡಕ್ಷನ್ ಮಾಡಿಕೊಂಡು ಡೀಲರ್ಶಿಪ್ ಕೊಟ್ಟಿದ್ದೆ. ಆಗಲಿಂದ ನಿರಂತರವಾಗಿ ಹೇಮಂತ್ ಅವರು ಬೇರೆ ಟೆರಿಟರಿಗೆ ಹೋದರು. ನಂದೀಶ್ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲೇ ಇದ್ದೀನಿ. ಆಗಿಂದಾಗೆ ಹೊಸ ಪ್ರಾಡಕ್ಟ್ ಬಂದಿದ್ದಾಗಲಿ, ಮೀಟಿಂಗ್ ಆಗಲಿ, ಈ ಪ್ರೈಸಸ್ ಆಗಲಿ, ABSದು ಎಲ್ಲ ಮಾಹಿತಿ ರೆಗ್ಯುಲರಾಗಿ ಕೊಡ್ತಲೇ ಇರ್ತಾರೆ ನನಗೆ ಈ ಷಣ್ಮುಖ ಬಹಳ ಇಷ್ಟ ಆಗಿದ್ದು ಅಂದರೆ ದಿ ವೇ ದೇ ಕಂಡಕ್ಟ್ ಮೀಟಿಂಗ್ಸ್. ಯಾವುದಾದ್ರೂ ಮೀಟಿಂಗ್, ಡೀಲರ್ ಮೀಟಿಂಗ್ ಆಗಿರ್ಬೋದು, ಅಥವಾ ಈ ಕಪಲ್ ಮೀಟಿಂಗ್ ಅಂತ ಮಾಡ್ತಾರಲ್ಲ, ಆ ಮೀಟಿಂಗ್ಗಳು ಮಾಡೋದಾಗಿರ್ಬೋದು, ತುಂಬಾ ಖುಷಿ ಕೊಡೋ ಅಂಥ ವಿಚಾರ. ಶ್ರೀನಿವಾಸರಾವ್ ಜೊತೆಯಲ್ಲೆಲ್ಲ ಹೋಗಿದ್ದೀನಿ, ಹೈದ್ರಾಬಾದ್ ಮೀಟಿಂಗೆಲ್ಲ ಹೋಗಿ ಬಂದಿದ್ದೀನಿ. ಹಾಗೆಲ್ಲ ಇನ್ನೂ ತುಂಬ ಇಷ್ಟ ಆಗ್ತಕ್ಕಂಥದ್ದು ಅವ್ರ ಪಾಲಿಸೀಸು. ಲಾಸ್ಟ್ ಟೈಮ್ ಅವರು ಎಲ್ಲ ಡೀಲರ್ದು ಫೀಡ್ಬ್ಯಾಕ್ ತೊಗೊಂಡ್ಮೇಲೆ ಈ ವರ್ಷ ತುಂಬ ಅಗ್ರೆಸಿವ್ ಆಗಿ ಪ್ರಾಡಕ್ಟ್ ರೇಂಜೂ ಜಾಸ್ತಿ ಬಂದಿದೆ. ಹಾಗೆಯೇ ಪ್ರೈಸೂ ಭಾಳ ಕಾಂಪಿಟೇಟಿವ್ ಆಗಿರ್ತಕ್ಕಂಥದ್ದು. ಸೊ ಇದೆಲ್ಲ ಪೂರಕವಾಗಿರೋದ್ರಿಂದ ಈ ವರ್ಷ ನಾನು ಅತಿ ಹೆಚ್ಚು ಬಿಸ್ನೆಸ್ ಮಾಡಲಿಕ್ಕೂ ಸಾಧ್ಯ ಆಗೋಗಿದೆ. ಆಲ್ಮೋಸ್ಟು ಈಗ ನೋಡಿ, ಹೊಸ ಡೈರಿ ಬಂದು ತೆಗೆದು ನೋಡಿಬಿಟ್ರೆ ರೇಂಜ್ ಆಫ್ ಪ್ರಾಡಕ್ಟ್ಸ್ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲ ರೇಂಜ್ ಆಫ್ ಪ್ರಾಡಕ್ಟ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಅವರು ಕೆಮಿಕಲ್ಸ್ ಇದೆ, ಬಯೋಲಾಜಿಕಲ್ಸ್ ಇದೆ, ಮೈಕ್ರೋನ್ಯೂಟ್ರಿಯೆಂಟ್ ಸೆಗ್ಮೆಂಟ್ಸ್ ಇದೆ, ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇದೆ. ಹೀಗೆಲ್ಲ ಇರೋದರಿಂದ ಫಸ್ಟ್ ಟೈಮ್ ಬಯೋ ಫರ್ಟಿಲೈಸರ್ಸು ನಾನು ಫೀಲ್ಡಲ್ಲಿ ಪರಿಚಯ ಮಾಡಿದ್ದು ವ್ಯಾಮ್ ಗೋಲ್ಡ್ ಡಿ ಅಂತ. ನಾನು ಭಾಳ ಒಂದು 4-5 ವರ್ಷದಿಂದ ಡೀಲರ್ ಮೀಟಿಂಗ್ ಹೋದಾಗ ಅದು ಹೊಸ ಪ್ರಾಡಕ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದರು. ಪ್ರಾರಂಭದಲ್ಲಿ ಸ್ಪ್ರೇ ಅದೆಲ್ಲ ಹೇಳ್ತಿದ್ರೆ ಅರ್ಥ ಆಗ್ತಿರಲಿಲ್ಲ. ಬಟ್ ನಾನು ಡ್ರಿಪ್ಪಲ್ಲಿ ಕೊಡೋದಕ್ಕೆ ಶುರು ಮಾಡಿದ್ಮೇಲೆ ಅಮೇಝಿಂಗ್ ಅಂತಲೇ ಅನ್ನಿಸ್ತು. ಕೆಲವು ಪ್ರಾಡಕ್ಟಿಂದ ನನ್ನ ಅಂಗಡಿಗೆ ತುಂಬ ಹೆಸರು ಬಂದಿದೆ. ಅಂಥದ್ರಲ್ಲಿ ಒಂದು ಪ್ರಾಡಕ್ಟು ವ್ಯಾಮ್ ಗೋಲ್ಡ್ ಡಿ ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ಎಷ್ಟೋ ಜನ ರೈತರು ಅದನ್ನು ಕೇಳಿ ತರಿಸ್ಕೊಳ್ತಾರೆ. ಈಗಲೂ ನಾನು ಕರ್ನಾಟಕದ ಅನೇಕ ಭಾಗಕ್ಕೆ ಕಳಿಸ್ತಾ ಇದ್ದೀನಿ. ಸೊ ಈ ಪ್ರಾಡಕ್ಟ್ ರೇಂಜ್ ಹೀಗೆ ಮುಂದುವರಿತಾ ಇರಲಿ, ಇದೇ ಥರ ಇರಲಿ ಅನ್ನೋದು ನನ್ನ ಆಶಾಭಾವನೆ. ಕಂಪ್ನಿ ಪಾಲಿಸೀಸ್ ಏನಿದೆ ಈಗ ಭಾಳ ಚೆನ್ನಾಗಿದೆ, ಡೀಲರ್ ಫ್ರೆಂಡ್ಲಿ ಆಗಿದೆ. ಆ್ಯಕ್ಚುಲಿ ಪ್ರೈಸಿಂಗೂ ಅಷ್ಟೇ ಫಾರ್ಮರ್ ಫ್ರೆಂಡ್ಲಿ ಆಗಿದೆ. ಪ್ರಾಡಕ್ಟ್ ರೇಂಜಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಬಯೋಲಾಜಿಕಲ್ಸು, ಕೆಮಿಕಲ್ಸು ಎಲ್ಲ ಇರೋದ್ರಿಂದಲೇ ನಾನು ಈಗಾಗಲೇ ಹೇಳ್ದಂಗೆ ಈ ಮೇಜರ್ ಜಿಂಜರಲ್ಲೆಲ್ಲ ನಾನು ಯಾವುದು ಕೊಳೆ ರೋಗ ನಿರ್ವಹಣೆಗೆ ನಮ್ಮ ರೆಗ್ಯುಲರ್ ಕೆಮಿಕಲ್ಸ್ ಜೊತೆಗೆ ಮೋಕ್ಷ ಅನ್ನೋ ಒಂದು ಪ್ರಾಡಕ್ಟ್ ತುಂಬಾ ಸಹಾಯ ಕೊಡ್ತು. ಈ ಬೇಸಿಗೆನಲ್ಲಿ ಟೊಮೊಟೊ ಬೆಳೆ ನಿರ್ವಹಣೆ ಮಾಡೋ ಟೈಮಲ್ಲಿ ನನಗೆ ವ್ಯಾಮ್ ಗೋಲ್ಡ್ ತುಂಬ ಸಹಾಯ ಮಾಡ್ತು. ಹಾಗೆಯೇ ಬಯೋಸ್ಟಿಮ್ಯುಲೆಂಟ್ ಕಿಂಗ್ಸೈಮ್ ಏನಿದೆ, ಇವುಗಳೆಲ್ಲವೂ ರೈತರಿಂದ ಉತ್ತಮವಾದ ರೆಸ್ಪಾನ್ಸ್ ಬರ್ತಾ ಇರೋದ್ರಿಂದ ನಾನು ಹೆಚ್ಚಿನ ಮಟ್ಟದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ಕಂಪ್ನಿಯವ್ರಿಗೆ ಏನು ಮಾಡ್ಕೊಂಡು ಬರ್ತಿದ್ದಾರೆ, ಇದೇ ರೀತಿ ಈಗೆಲ್ಲ ಹಿಂದಿನ ವರ್ಷ ಫೀಡ್ಬ್ಯಾಕ್ ತೊಗೊಂಡು ಈ ವರ್ಷ ತುಂಬ ಇಂಪ್ರೂವ್ ಆದರು. ಅದೇ ರೀತಿ ಡೀಲರ್ಸು, ಒಬ್ಬೊಬ್ಬ ಡೀಲರ್ದು ಒಂದೊಂದು ಅನಿಸಿಕೆ ಇದ್ದೇ ಇರ್ತದೆ. ಸೊ ದೆರ್ ಈಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಪ್ರತಿ ಸಲನೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಅವಕಾಶ ಇದ್ದೇ ಇರ್ತದೆ. ಇದನ್ನು ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ವಿಷಯ ನಾನು ಹೇಳಲೇಬೇಕಾಗ್ತದೆ. ನಾವು ಈ ಬಿಸ್ನೆಸ್ಸಲ್ಲಿ ಬ್ಯುಸಿಯಾಗಿರುವಾಗ ನಮಗೆ ಕಾಲಕ್ಕೆ ಈಗ ಪ್ರೈಸಸ್ ಚೇಂಜ್ ಆಗೋದು, ಹೊಸ ಪ್ರಾಡಕ್ಟ್ ಬಂದಿದ್ದು ಗೊತ್ತಾಗಲ್ಲ, ಮೀಟಿಂಗ್ಸ್ದು ಈ ಸ್ಕೀಮ್ಗಳದ್ದು ಕೂಪನ್ ಏನಿದೆ ಅದು ಗೊತ್ತಾಗೋದೇ ಇಲ್ಲ. ರೆಗ್ಯುಲರಾಗಿ ಇವರು ನನಗೆ ಈ 3 ವರ್ಷದಿಂದ ರಾಘವೇಂದ್ರ ಅವರು ಇಲ್ಲಿ ಏನು ನಮ್ಮ ಟೆರಿಟರಿ ನೋಡ್ಕೊತಾ ಇದ್ದಾರೆ, ಅವ್ರು ಬರ್ತಾ ಇರೋದ್ರಿಂದ ಎವ್ರಿ ವೀಕ್ ಆಲ್ಮೋಸ್ಟ್ ಬರ್ತಲೇ ಇರ್ತಾರೆ. ಆಮೇಲೆ ಅವರು ಫೀಲ್ಡಲ್ಲಿ ತುಂಬಾ ಸಹಾಯ ಮಾಡಿದ್ದಾರೆ. ಯಾವ ನಿಟ್ಟಿನಲ್ಲಿ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಇರದೆ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ಹೊರ ತಾಲ್ಲೂಕು ಜಿಲ್ಲೆಯಿಂದ ರೈತರು ಬರ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಾವು ಆ್ಯಕ್ಚುಲಿ ಶುಂಠಿ ಮಾಡಬೇಕಾದ್ರೆ ಅಲ್ಲಿ ಭಾಳ ಡೆಮೋ ಮಾಡಿದ್ವಿ, ಮೋಕ್ಷ ಅದೆಲ್ಲ ಕೊಟ್ಟು ರಿಸಲ್ಟನ್ನ ರೈತರ ಕೈಯಲ್ಲಿ ಮಾತಾಡಿಸಿದ್ವಿ. ಹಾಸನದಿಂದ ಎಲ್ಲ ಬಂದರು. ಆವಾಗ ರೈತರನ್ನ ನಾನು ರಾಘವೇಂದ್ರ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಕರ್ಕೊಂಡೋಗಿ ತೋರಿಸ್ಕೊಂಡು ಬರ್ತಾಯಿದ್ರು. ಮೊನ್ನೆ ಬೀನ್ಸ್ ಬೆಳೆನಲ್ಲೂ ಅಷ್ಟೇ ಅವ್ರಿಗೆಲ್ಲ ನಾವು ವ್ಯಾಮ್ ಗೋಲ್ಡ್ ಅವ್ರು ಅಡ್ವೈಸ್ ಮಾಡಿ ಕಳಿಸಿದ್ರು, ನಾನು ಕೊಟ್ಟೆ. ಬೆಳೆ ತುಂಬ ಚೆನ್ನಾಗಾಯಿತು, ಅದು ವೀಡಿಯೋ ಮಾಡಿದೆ. ಈ ಥರ ನಿರಂತರವಾಗಿ ಫೀಲ್ಡ್ ಸ್ಟಾಫ್ ಜೊತೆ, ಸೇಲ್ಸ್ ಟೀಮ್ ಜೊತೆ ನಾವು ಹೊಂದಾಣಿಕೆ ಇರೋದರಿಂದ ಈ ಮಟ್ಟದಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಸೊ ರೆಗ್ಯುಲರಾಗಿ ಅವ್ರು ಬಂದು ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತಾರೆ. ಇಲ್ಲಿ ಕಂಪ್ನಿಯಿಂದ ಏನಾದರೂ ಪಾಲಿಸೀಸ್ ಇತ್ತು, ಮೀಟಿಂಗ್ ಇತ್ತು ಅಂದರೆ ನಂದೀಶ್ ಅವರಂತೂ ಕೌಂಟ್ರಿಗೆ ಬರ್ತಾ ಇರ್ತಾರೆ, ಕಾಲ್ ಮಾಡಿ ಮೆಸೇಜ್ ಮಾಡ್ತಾ ಇರ್ತಾರೆ. ಈ ಮೀಟಿಂಗ್ ಸಿದ್ಧತೆ ವಿಷಯವಾಗಂತೂ ಅನೇಕ ಬಾರಿ ಚರ್ಚೆ ಮಾಡಿದ್ದಾರೆ. ಸೊ ಸ್ಕೀಮಲ್ಲಿ ಏನು ಅಚೀವ್ ಮಾಡ್ತೀವಿ ಅದನ್ನೆಲ್ಲ ಇನ್ ಟೈಮ್ಗೆ ಭಾಳ ತಲುಪಿಸಿದ್ದಾರೆ. ಅದಕ್ಕಂತೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು.